रेड काइट ट्रैवल्स की शुरुआत बीजापुर से पुणे जाने के लिए है तैयार। रोज़ाना रात 10 बजे बीजापुर से पुणे रेड काइट लग्जरी बस सेवा होगी रवाना। अपना सफ़र आरामदायक बनाने के लिए रेड काइट से कीजिए सफ़र। आधुनिक टेक्निक के साथ बनाए गए स्लीपर कोच 2+1 से सफ़र का आनंद ले सकते हैं। यात्री अपने टिकट बुकिंग के लिए नीचे स्क्रीन पर दिए गए नंबरों पर संपर्क कर सकते हैं। यात्री ट्रैवल्स का पता सिटी सेंट्रल बस स्टैंड, गणेश ट्रैवल्स, सीएमसी कॉम्प्लेक्स, शॉप नंबर 7 नियर दातारी मस्जिद, बीजापुर। स्वागत है आपका बी न्यूज़ नेशन में। मैं हूं आबिद हुसैन शेख। हुबली धारवाड़ में एक सीडी गैंग अपने कामों को अंजाम दे रहा है। यत्नाल बीजापुर सिटी एमएलए बसनगौड़ा पाटिल यत्नाल ने फिर एक बार बड़ी खबर का खुलासा करते हुए कहा कि हुबली धारवाड़ में एक सीडी गैंग अपने कामों को अंजाम दे रहा है। इसमें रमेश जारकीहोली को बलि का बकरा बनाया गया है। इस गैंग में कई बड़े नेता शामिल हैं। बागलकोट के राजनेता सीडी दिखाकर ब्लैकमेल करके सीडी को रिलीज करने में कामयाब रहे हैं और भी कई नेताओं के सीडी हैं। इनसे कई लोगों को डर कर अपनी ज़िंदगी गुजारने की नौबत आ चुकी है और सीएम येडियुरप्पा 4 बड़ी आमदनी मिलने वाले मंत्री पदों को खुद ही संभाल रहे हैं। इनकी देखभाल उनके बेटे विजेंद्र करते हैं। डीसी से लेकर सभी अधिकारियों का तबादला करते हैं सीएम और उनके बेटे। बंगाल चुनाव पर कहा कि अगर ममता की सरकार दोबारा बनती है तो बंगाल देश का दूसरा कश्मीर बनेगा। इनके अधिकार में पाकिस्तानी और बांग्लादेशी घुसपैठ किया करते थे, लेकिन मोदी जी ने इन सब के रास्तों को अब बंद कर दिया है, कहा बसनगौड़ा पाटिल ने। ವಿಧಾನಸೌಧ ಮುಗಿಸಲ್ಲಿ 400 ಸೀಟ್ಗಳಿವೆ ಅಂತ ಹೇಳಿ ಮಾತಾಡ್ತಾರೆ ಚರ್ಚೆ ನೋಡಿ ಏನಾಗುತ್ತೆ ನೋಡ್ರಿ ಒಂದು ಮಾತು ಕರ್ನಾಟಕದ ಪ್ರತಿಷ್ಠಿತ ಪತ್ರಿಕೆಗಳು ಬಂದಿದೆ ಹುಬ್ಬಳ್ಳಿ ಧಾರವಾಡದಲ್ಲಿ ಈ ರೀತಿ ಒಂದು ಗ್ಯಾಂಗ್ ಇದೆ, ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಇದು ಬಹಳ ದೊಡ್ಡ ಚರ್ಚೆ ಇದೆ. ಏನೋ ಒಂದು ಜಾರಕಿಹೊಳಿ ಅನ್ನೋಂಥ ಒಂದು ನೆಪ ಅಷ್ಟೇ, ಆದ್ರೆ ಜಾರಕಿಹೊಳಿ ಒಂದು ಬಲಿಪೂಷಿ ಅಷ್ಟೇ. ಇದು ಬಹಳ ದೊಡ್ಡ ಜಾಲ ಇದೆ. ನೀವೇನು ಮಾಡ್ತೀರಿ, ನಾವು ರಾಜಕಾರಣಿಗಳು ಮಾಡಿದ್ರೆ ರಾಜಕಾರಣಿಗಳು ಹಾಗೆ ಹಿಂಗೆ ನಿಮ್ಮ ಪತ್ರಕರ್ತರೆ ಕೆಲವು ಮಂದಿ ಮಾಡ್ಯಾರ. ಈಗ ಅವ್ರಿಗೆ ಮಾಜಿ ಪತ್ರಕರ್ತರು ಮಾಜಿ ಹೆಂಗಾಗ್ತಾರ ಅವು ಅವ್ರ ಇಂಜೆಕ್ಷನ್ ಆಗಿ ತಯಾರಿಸ್ಕೊಂತಾರೆ. ಪತ್ರಕರ್ತರು ಮಾಜಿ ಆಗುವುದಿಲ್ಲ. ನೀವು ಮಾಧ್ಯಮದವ್ರು ಮಾಜಿ ಪತ್ರಕರ್ತರು ಯಾಕಂದ್ರೆ ನೀವು ಅದಕ್ಕೆ ನಾನು ದಯವಿಟ್ಟು ಮಾಜಿ ಪತ್ರಕರ್ತರಾಗ್ತಾರೆ, ಕುಖ್ಯಾತ ಪತ್ರಕರ್ತರು ಕೆಲಸ ಬಿಟ್ಟ ಪತ್ರಕರ್ತನ ಕೆಲಸ ಮಾಡ್ತೀವಿ. 10 ಕೋಟಿ 20 ಕೋಟಿ ಕೆಲಸದ ಮೇಲೆ ಅದೇ ಕೆಲಸ ಮಾಡ್ತಾರೆ. ನೋಡಿದ್ರಲ್ಲ ಎಲ್ಲೇ ಹೊಲ ತೊಗೋಬೇಕು, ಎಲ್ಲೇ ಮನೆ ತೊಗೋಬೇಕು, ಯಾವಾಗ ಕಾರ್ ತಗೋಬೇಕಂತ ಎಸ್ಟಿಮೇಟ್ ಹಾಕಿದ್ರತ್ತೆ. ಅಂದ್ರೆ ಆಕಿ ಮನ್ಯಾಗ 2 ಲಕ್ಷ 23 ಲಕ್ಷ ಇವನ ಮನ್ಯಾಗ ಅವ ಯಾವ ಗೌಡ ಎಲ್ಲಿ ಬಂದರಪ್ಪ. ನಾನು MLA ಇದ್ದೀನಿ, ನನ್ನ ಮನೆಗೆ 23 ಸಾವಿರ ರೂಪಾಯಿ ಇರೋದಿಲ್ಲ. ಅಕ್ಕಿಕಾಯಿ ಬಂದು 23 ಲಕ್ಷ ಎಲ್ಲ ಭಾಳ ದೊಡ್ಡದೇ ಜಾಲ. ಅದಕ್ಕೆ ಮಾಧ್ಯಮಗಳು ಇಟ್ಟೆ ವಿನಂತಿ ಮಾಡ್ಕೋತೀನಿ, 2 ದಿವಸ ಹೊಡೆದ ನೀವು ಬಿಡಬೇಡ್ರಿ, ಇದನ್ನ ದಂಡಿಗೆ ಹಾಕ್ತಾರೆ. ಇನ್ನೊಂದು ಭಾಳ ಮಂದಿ ಬ್ಲ್ಯಾಕ್ ಮೇಲ್ ಆಗ್ಯಾರ. ಭಾಳ ಮಂದಿ ಒಳಗಿಂದ ಒಳಗೆ ರೊಕ್ಕ ಕೊಟ್ಟು ಸುಮ್ಮನೆ ಕೂತಾವ. ಕೆಲವು ಮಂದಿ ಏನೋ ಮಾತಾಡ್ಕೊಂಡು ಮರ್ಯಾದೆ ಪ್ರಶ್ನೆ ಅಂತ ರೊಕ್ಕ ಕೊಡೋದು ಸುಮ್ಮನೆ ಕೊಡೋದು ಕಾಲು ಹಿಡಿದಾರೆ. ಸರ್, ಬಾಗಲಕೋಟೆ ಜಿಲ್ಲೆಯಲ್ಲಿ 2 ex-MLAಗಳು ಒಬ್ಬ ಹಾಲಿ ಮಂತ್ರಿಗೆ ಚುನಾವಣೆಗೆ ಹೋಗಿ ಕಾಲು ಹಿಡಿದಾರೆ. ನಮ್ಮ ಮರ್ಯಾದೆ ಕಳಿಬೇಡಪ್ಪ, ನೀ ಬೇಕಾದ್ರೆ ಆರಿಸಿಕೋ, ಸಿಡಿ ಬಿಡುಗಡೆ ಮಾಡಬೇಕಂತೇಳಿ ಬಾಗಲಕೋಟೆ ಜಿಲ್ಲೆಯಲ್ಲಿ 2 ಒಬ್ಬರು ಮಾಜಿ ಸಚಿವರು, ಒಬ್ಬರು ಮಾಜಿ ಶಾಸಕರು ಕಾಲು ಹಿಡಿದ್ರು ರಿಲೀಸ್ ಮಾಡೋದು. ಈಗ ಅವ್ರ ಮಂತ್ರಿ ಅದಾರ, ಏನ್ ಮಾಡ್ತೀವಿ. ಇವ್ರು CBI ಗಳಿಸ್ಬೇಕಿದ್ರು ಸರ್. CBI ಗಳಿಸಿದ್ರೆ ಎಲ್ಲ ಮತ್ತೊಳಗೆ ಹಾಕ್ತಾರೆ, ಅಲ್ಲೇನು ಮುಲಾಜಿರೋದಿಲ್ಲ. ಇಲ್ಲೇನಾಗ್ತದೆ SIT ಒಳಗೆ ಯಾರದಾರ ವಿಜೇಂದ್ರ ದೋಸ್ತರ ಅದಾರ. ವಿಜೇಂದ್ರ ಏನ್ ಹೇಳ್ತಾರೆ, ಈಗ DG IGP ಬೆಂಗಳೂರು ಪೊಲೀಸ್ ಕಮಿಷನರ್ ಕೈಗೆ ಏನು ಅಧಿಕಾರ ಇಲ್ಲ, ಒಬ್ಬ IPS ಅಧಿಕಾರ ಇದ್ದಾನೆ. ಅವ ಎಲ್ಲಾರನ್ನು ಕಂಟ್ರೋಲ್ ಮಾಡಕತ್ತಾನೆ ಇಡೀ ಪೊಲೀಸ್ ಇಲಾಖೆ. ಅವ ವಿಜೇಂದ್ರನ ಶಿಷ್ಯದ.
ಹಾಲಿ IPS ಕರ್ನಾಟಕದಲ್ಲಿ ಹೀಗಾಗಿ ಎಲ್ಲ ಎನ್ಕ್ವೈರಿಗಳು ಹತ್ತಿರಪಡ್ತಾವೆ. ಯುವರಾಜ್ ಏನದನ್ನು ಹೇಳ್ರಿ ನೀವೇ. ಇವತ್ತು ನೂರಾರು ಕೋಟಿ ರೂಪಾಯಿ ಮೋಸ ಮಾಡ್ಯಾನ ಜನರಿಗೆ. ಒಬ್ಬರು ರಾಜ್ಯಸಭಾ ಟಿಕೆಟ್ ಸಲುವಾಗಿ ಒಂದು 10 ಕೋಟಿ ರೂಪಾಯಿ ಕೊಟ್ಟಾಡ್ತಾ ನನಗೆ ಸಿದ್ದಿದೆ. ಮೊನ್ನೆ ಮೊಗಸಾಲೆಯಲ್ಲಿ ಮಾತಾಡ್ತಿದ್ರು. ಹಿಂಗೆಲ್ಲ ಮಾಡುವ ಭಾಳ ಗದ್ದಲಿದೆ. ರಾಜಕಾರಣ ಮಾಡೋರು ಜೀವನನೇ ಭಾಳ ಕಷ್ಟ ಆಗೈತಿ. ಎಲ್ಲರೂ ಟೆನ್ಷನ್ದಾಗದ. ನಂದೈತೆ ಸಿಡಿ ನಿಂದೈತೆ. ಇಲ್ದವ್ರು ಯಾಕೆ ಟೆನ್ಷನ್ ತಗೋಬೇಕು? ಹೌದ್ರಿ, ಅವ್ರಿಗೆ ಎಡಿಟ್ ಮಾಡಿ ಏನಾರು ಮಾಡಿದ್ರೆ ಏನು ಮಾಡ್ಬೇಕು? ಅವ್ರ ಜೀವನ ಹಾಳಾಗ್ತೈತಿಲ್ಲ. और ख़बरों के लिए देखते रहिए बी न्यूज़ नेशन।